ಕೊಡಪ್ಪ ಬರಬೇಡ ಬನ್ನಿ ಈ ಕಡೆ ಬನ್ನಿ ಬನ್ನಿ ಅಡ್ಡ ಬರಬೇಡಿ ಬನ್ನಿ ಎಲ್ಲ ಏನಕ್ಕಮ್ಮ ಸಾಮಾನು ఇక్కడ ಬನ್ನಿ ఇక్కడ ಬನ್ನಿ ದಯವಿಟ್ಟು ಪೂಜೆ ಮಾಡ್ತಾರೆ ಕೈ ಹೊಡ್ಕೊಂಡು ಬನ್ನಿ ಕೊಟ್ಟಿದ್ದು ಏನಾಗುತ್ತೆ ಗೊತ್ತಾ, ರಾಜಕೀಯ ಆಗ್ಬಿಡ್ತದೆ. ನೀನು ಬೇಡ ಅಂದ್ರೆ ಅಲ್ಲಿ ಮಾಡಿಸ್ರಿ, ಅದನ್ನೇ ಬಡ್ಕೊಂಡಿದ್ದು ಒಳಗಡೆ ನಾವಲ್ಲಿ ಅಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಮಾಡಬಾರ್ದು ನಮಸ್ಕಾರ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಶ್ರೀರಾಮನವಮಿ ಕಳೆದ ನಂತರ 4 ದಿನಕ್ಕೆ ಶ್ರೀ ಪಟಾಲಮ್ಮ ವೀರಸೊಣ್ಣಮ್ಮ ದೇವಸ್ಥಾನದಲ್ಲಿ ಬಹಳ ವಿಶೇಷವಾದ ಒಂದು ಜಾತ್ರಾ ಮಹೋತ್ಸವವನ್ನ ನಾವು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪಾಲ್ಗೊಂಡಿರ್ತಾರೆ. ಈ ವರ್ಷದ ವಿಶೇಷತೆ ಪ್ರತಿ ವರ್ಷದಂತೆನೂ ಈ ವರ್ಷನೂ ಬಹಳ ವಿಶೇಷ. ಸುಮಾರು 6 ರಿಂದ 8 ಸಾವಿರ ಜನ ಬರುವ ನಿರೀಕ್ಷೆಯನ್ನು ನಾವಿಟ್ಕೊಂಡು ಅಷ್ಟು ಅನ್ನದ ಪ್ರಸಾದವನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಇದು 30ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಈ ನೂತನ ದೇವಸ್ಥಾನದ 5ನೇ ವರ್ಷ ವಾರ್ಷಿಕೋತ್ಸವ. ಅಮ್ಮನವರ ಇಲ್ಲಿ ಗರ್ಭಗುಡಿಯಲ್ಲಿ ಬಹಳ ವಿಶೇಷವಾಗಿ ಅನಾದಿ ಕಾಲದಿಂದ ನೆಲೆಸಿರ್ತಕ್ಕಂಥ ತಾಯಿಯರಾಗಿರ್ತಾರೆ. ಬಹಳ ಹಿಂದೆ ಒಂದು 40-50 ವರ್ಷಗಳ ಹಿಂದೆ ನಡೆದಂತ ಘಟನೆಗಳು ಹೇಳೋದಾದ್ರೆ, ಸಣ್ಣದಾದ ಒಂದು ಗುಡಿ ಇದ್ದಂತ ಸಂದರ್ಭ. ಇಲ್ಲಿ ಅಮ್ಮನವರ ದೇವಸ್ಥಾನದ ಹೆಸರಲ್ಲಿ ಇರ್ತಕ್ಕಂಥ 3 ಎಕರೆ 5 ಗುಂಟೆಯಲ್ಲಿ ಇರ್ತಕ್ಕಂಥ ಜಾಗ ಇದು. ಏನು ಅಂತ ಅಂದ್ರೆ ಅಮ್ಮನವರ ಒಂದು ದೇವಸ್ಥಾನದ ಜಾಗ. ಇಲ್ಲಿ ಬರ್ಬೇಕಾದ್ರೆ ಭಕ್ತರು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ರು. ಬಹಳಷ್ಟು ಸುತ್ತಮುತ್ತಲು ಎಲ್ಲ ಬಹಳಷ್ಟು ಜಮೀನುಗಳು ಮತ್ತೆ ಒತ್ತಡ ಇರೋದ್ರಿಂದ ಕಾಲ್ನಡಿಗೆಯಲ್ಲೇ ಬರ್ಬೇಕಾಗಿತ್ತು. ಅಂತ ಒಂದು ಸಂದರ್ಭದಲ್ಲಿ ಬಂದು ಒಂದು 40-50 ವರ್ಷದಲ್ಲಿ ಈ ದೇವಸ್ಥಾನವನ್ನ, ಹಳೆ ದೇವಸ್ಥಾನವನ್ನ ಮಾಡಿ ಅಮ್ಮನವರ ಗರ್ಭಗುಡಿಯಲ್ಲಿ ಇಬ್ಬರು, ಶ್ರೀ ಪಟಾಲಮ್ಮ ದೇವಿ ಮತ್ತು ವೀರಸೊಣ್ಣಮ್ಮ ದೇವಿ. ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ, ಅಮ್ಮನವರು ಇಬ್ಬರು ಶಕ್ತಿ ಸ್ವರೂಪಿಯರಾಗಿ ನೆಲೆಸಿರ್ತಾರೆ. ಒಬ್ರು ವೀರಸೊಣ್ಣಮ್ಮ ಬಂದು ಒಟ್ಟೂರು ಕುಲಬಾಂಧವರ ಮನೆ ದೇವರಾಗಿರ್ತಾರೆ, ಹಾಗೂ ಪಟಾಲಮ್ಮ ಬಂದು
ನಾಗೇಂದ್ರ ಗೋತ್ರದವರ ಒಂದು ಮನೆ ದೇವರಾಗಿರ್ತಾರೆ. ಇಲ್ಲಿ ಕುಲಬಾಂಧವರು ಅಂತ ಹೇಳಿದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮಲ್ಲಿ ಒಕ್ಕಲಿಗರಲ್ಲಿ ಸುಮಾರಷ್ಟು ಜನ ಕುಲಬಾಂಧವರು ಅವ್ರವ್ರ ಮನೆ ದೇವರುಗಳಿಗೆ ಹೋಗಿ ಪೂಜೆಗಳನ್ನು ಮಾಡಿಸುವಂತ ಪ್ರತೀತಿ ಇದೆ. ಒಕ್ಕಲಿಗರು ಒಂದೇ ಅಂತಲ್ಲ, ಎಲ್ಲಾ ಜಾತಿ ಧರ್ಮದ ಭಕ್ತರು ಬಂದು ಇಲ್ಲಿ ಕಾರ್ಯಗಳನ್ನ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ 5 ವರ್ಷದ ಹಿಂದೆ ಬಹಳ ವಿಶೇಷವಾಗಿ ಬಹಳಷ್ಟು ಜನ ಇಲ್ಲಿ ಸೇರುವಂತ ಸಂದರ್ಭ ಬಂದಾಗ ನಮ್ಮ ಟ್ರಸ್ಟಿನ ವತಿಯಿಂದ ಧರ್ಮದರ್ಶಿಗಳಾದಂತ ಶ್ರೀಯುತ ವಿ ನಾಗರಾಜಪ್ಪನವರು ಕಂಡಿಪಾಳ್ಯ ಯಲಂಕ ಇವರು ಒಂದು ಸಂಕಲ್ಪವನ್ನು ಮಾಡುದು ಏನಂತಂದ್ರೆ, ಇಷ್ಟು ಜನ ಬಂದಾಗ ಸಣ್ಣ ದೇವಸ್ಥಾನದಲ್ಲಿ ಜನರ ದರ್ಶನಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಒಂದು ದೊಡ್ಡದಾದಂತ ಬೃಹದಾಕಾರವಾದಂತ ದೇವಸ್ಥಾನವನ್ನು ಮಾಡೋಣ ಅಂತ ಸಂಕಲ್ಪ ಮಾಡಿ ಸುಮಾರು 4 ಕೋಟಿ ವೆಚ್ಚದಲ್ಲಿ 5 ವರ್ಷದ ಹಿಂದೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಇದಕ್ಕೆ ಅವರ ಒಂದು ಸಹಾಯ ಹಸ್ತ ಅಂತ ಅನ್ನೋದಕ್ಕಿಂತ ಅವರ ಸೇವೆ ಬಹಳಷ್ಟಿದೆ. ಅದ್ರ ಜೊತೆಗೆ ಸಮಸ್ತ ಭಕ್ತಾದಿಗಳು ಸಹ ಈ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗಿರ್ತಾರೆ. ಜೊತೆಗೆ ಶ್ರೀ ಪಟಾಲಮ್ಮ ವೀರಸೊಣ್ಣಮ್ಮ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟ್ ನ ಪದಾಧಿಕಾರಿಗಳಾಗ್ಬೋದು, ವರದನಾಯಕನಹಳ್ಳಿ ಗ್ರಾಮಸ್ಥರಾಗಿರ್ಬೋದು, ತಾತಹಳ್ಳಿ, ಅಬ್ಲೂಡು, ಚಹಾಗೆ, ಮತ್ತೆ ಹನುಮಂತಪುರ, ಶಿಡ್ಲಘಟ್ಟ, ಸುಮಾರು 7-8ರಿಂದ 15 ಗ್ರಾಮಗಳ ಭಕ್ತರು ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸುವಂತ ಕೆಲಸ ಮಾಡ್ತಾರೆ. ಎಲ್ಲವನ್ನು ವರ್ಷ ಬಹಳಷ್ಟು ವಿಶೇಷವಾಗಿ ಅಭಿವೃದ್ಧಿ ಆಗ್ತಾನೆ ಹೋಗ್ತದೆ. ಕಲ್ಯಾಣ ಮಂಟಪ ಮಾಡಿದ್ವಿ, ಕಲ್ಯಾಣ ಮಂಟಪದಲ್ಲಿ ಮದುವೆಗಳು ಮತ್ತೆ ದೇವತಾ ಕಾರ್ಯಗಳೆಲ್ಲ ಮಾಡುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಬಂದು ಕಡಿಮೆ ವೆಚ್ಚದಲ್ಲಿ ನಾವು ಬಾಡಿಗೆಯನ್ನ ನಿಗದಿ ಮಾಡಿಸಿ ಆ ಒಂದು ಕುಟುಂಬಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದು ಸಮುದಾಯ ಭವನದ ಒಂದು ಉದ್ದೇಶ. ಅದಾದ ನಂತರ ನಮ್ಮಲ್ಲಿ ಮುಂದ್ಯಾವರಗಳು ಮತ್ತೆ ಜಾತ್ರೆಗಳನ್ನ ಮಾಡುವಂತ ಸಂದರ್ಭ ಬರುತ್ತೆ. ಅದಕ್ಕೆ ಪ್ರತ್ಯೇಕವಾದ ಒಂದು ಸಮುದಾಯ ಭವನವನ್ನ ನಾವು ಈಗ ಆಲ್ರೆಡಿ ಮಾಡಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದು ನಿರ್ಮಾಣ ಹಂತದಲ್ಲಿದೆ. ಅದು ಒಂದು 18 ಲಕ್ಷದ ಒಂದು ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ. ಇದ್ರ ಜೊತೆಗೆ ನೀವು ಬರ್ತಾ ವರದನಾಯಕನಹಳ್ಳಿ ಗೇಟ್ ನಲ್ಲಿ ನೋಡ್ಬೋದು, ಒಂದು ಬೃಹದಾಕಾರವಾಗಿರ್ತಕ್ಕಂತ ಒಂದು ಸ್ವಾಗತ ಕಮಾನ್, ಅದನ್ನ ಸಹ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದು ಸಹ ಒಂದು 18ರಿಂದ 20 ಲಕ್ಷದ ಒಂದು ವೆಚ್ಚದಲ್ಲಿ ಅಂದಾಜು ಮಾಡಿದ್ದೇವೆ. ಇದೆಲ್ಲ ಏನಂದ್ರೆ ದೇವಸ್ಥಾನಕ್ಕೆ ಬರುವಂತವ್ರಿಗೆ ಒಂದು ದೇವರ ಭಕ್ತಿ ಕಲ್ಪನೆ ಮಾಡ್ಬೇಕು, ಜೊತೆಗೆ ಅವರ ಸೇವೆ ಒಂದು ತಾಯಿಯವರಿಗೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ. ಹೀಗೆ ವರ್ಷಂಪ್ರತಿ ಏನ್ ಮಾಡ್ತೀವಿ ಅಂದ್ರೆ, ಜಾತ್ರೆಯಲ್ಲಿ ಅಮ್ಮನವರಿಗೆ ಸೇವೆ ಮಾಡೋದಿಕ್ಕೆ ಒಂದು ಬಾಗಿನ ಅರ್ಪಿಸಿರ್ತಾರೆ. ಹೆಣ್ಮಕ್ಳು ಬಂದು, ಮಹಿಳೆಯರು ಮತ್ತೆ ಕುಟುಂಬ ವರ್ಗದವರೆಲ್ಲ ಬಂದು ಆ ಬಾಗಿನ ಅರ್ಪಿಸಿರ್ತಕ್ಕಂತ ಸೀರೆ ಕುಪ್ಪಸವನ್ನ ನಾವು ಪ್ರತಿದಿನ ವಸ್ತ್ರವನ್ನ ಬದಲಾವಣೆ ಮಾಡಿ ಅಮ್ಮನವರಿಗೆ ಸೇವೆಯನ್ನು ಮಾಡಿದ ನಂತರ ಆ ಒಂದು ಸೀರೆ ಕುಪ್ಪಸವನ್ನ ಪ್ರಸಾದ ರೂಪದಲ್ಲಿ ನಾವು ಮಹಾಜನಕ್ಕೆ ಅದನ್ನ ಈ ದಿನ ಜಾತ್ರೆಯಲ್ಲಿ ಕೊಡುವಂತ ಪ್ರಕ್ರಿಯೆ ಆಗ್ತದೆ. ಆ ಸೀರೆಯನ್ನ ಏನ್ ಕೊಡೋದು, ಉಚಿತವಾಗಿ ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಒಂದು ನಿಗದಿ ಮಾಡಿದ್ವಿ. ಒಂದು 300-400 ರೂಪಾಯಿ ಅಂತ ನಿಗದಿ ಮಾಡಿ, ಇನ್ನ ಸ್ವಲ್ಪ ಸಮಯ ಆದ ನಂತರ ಸ್ವಲ್ಪ ಕಡಿಮೆ ಮಾಡಿ ಎಲ್ಲರಿಗೂ ಸೇರ್ಬೇಕು. ಅದಕ್ಕೆ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ಸೀರೆಯನ್ನ ದೇವರಿಗೆ ಉಡಿಸಿದ ಸೀರೆಯನ್ನು ಮನೆಗೆ ತಗೊಂಡೋದ್ರೆ ಮಹಾಪ್ರಸಾದ ರೂಪದಲ್ಲಿ ತಗೊಂಡು ಹೋಗ್ತಾರೆ. ಇದು ಆ ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಕೈಂಕರ್ಯಗಳು ಪ್ರತಿ ವರ್ಷ ನಡೀತಾ ಇರುತ್ತೆ. ಜೊತೆಯಾಗಿ 3 ವರ್ಷಕ್ಕೊಮ್ಮೆ ಜಾತ್ರೆಯನ್ನ ಮಾಡ್ತೇವೆ, ಅದು ಬಹಳ ವಿಶೇಷ ಆಗ್ತದೆ. ಇವೆಲ್ಲ ಆ ತಾಯಿಯ ಅನುಗ್ರಹದಿಂದ ಆಗ್ತಾ ಇರ್ತಕ್ಕಂಥ ಕೆಲಸ. ಇದೆಲ್ಲದಕ್ಕೂ ಮಾಧ್ಯಮ ಮಿತ್ರರು ಬಂದು ಇದಕ್ಕೆಲ್ಲವನ್ನ ಒಂದು ರೂಪುರೇಷೆಯನ್ನು ಮಾಡಿ, ನೀವೆಲ್ಲ ಜನ ಇಲ್ಲಿ ಬಂದಿರತಕ್ಕಂತ 6ರಿಂದ 8,000 ಜನ ಜೊತೆಗೆ ಎಲ್ಲ ನಾಡಿನ ಸಮಸ್ತ ಜನತೆಗೂ ಸಹ ಈ ವಿಚಾರವನ್ನ ತಿಳಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಂಡು ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಪಟಾಲಮ್ಮ ವೀರಸೊಣ್ಣಮ್ಮ ದೇವಸ್ಥಾನ ಟ್ರಸ್ಟಿನ ಧರ್ಮದರ್ಶಿಗಳ ನಾಗರಾಜಪ್ಪನವರು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಾನೇನ್ ಮಾತು ಹೇಳ್ತಾ ಇದ್ದೀನಿ. ಪಟಾಲಮ್ಮ ವೀರಸೊಣ್ಣಮ್ಮ ದೇವಸ್ಥಾನ ಟ್ರಸ್ಟ್ ಅಲ್ಲಿ ನಾವು ಸಾಧ್ಯ ಕೆಲಸ ಮಾಡ್ಬೇಕಂದ್ರೆ ಅವರು ಮುಂದೆ ಇರ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನ್ ಹಿಂದೆ ಬಾರಿ ನೀವು ಏನ್ ಕೆಲಸ ಬೇಕಾದ್ರೆ ಮಾಡ್ಬೇಕು. ಅವ್ರೊಂದು ಚೌಡ್ರಿ ಕಟ್ಬೇಕಾದ್ರೆ ಅವ್ರು ಮುಂದೆ ಬಂದು, ದೇವಸ್ಥಾನ ಕಟ್ಬೇಕಾದ್ರೆ ಮುಂದೆ ಬಂದ್ರು. ಇವಾಗ ಊರಲ್ಲಿ ಊರ್ ಬಾಗ್ಲು ಒಂದು ಕಟ್ತಾ ಇದ್ವಿ, ಗೇಟ್ ಅಲ್ಲಿ ಊರ್ ಬಾಗ್ಲು ಕಟ್ಬೇಕಾದ್ರೆ ನಾನು ಹಿಂದೆ ಬರ್ರಪ್ಪ ನೀವು, ನಾನು ಕಟ್ತೀನಿ. ಆಮೇಲೆ ನಾನ್ ವೆಜ್ ಚೌಡ್ರಿ ಒಂದು ಕಟ್ಬೇಕು ಅಂತಂದ್ವಿ. ಬರ್ತ್ಡೇಗಳು ಮುಂದೆ ಅವ್ರದ್ದು ಏನೇ ನಾನ್ ವೆಜ್ ಫಂಕ್ಷನ್ ಮಾಡ್ಬೇಕಾದ್ರೆ ಈಗ ಬಂದು ಜನ ಪೆಂಡಲ್ ಹಾಕೊಂಡು ಮಾಡ್ತಾ ಇದ್ರು. ಪೆಂಡಲ್ ಹಾಕಿ ಮಾಡ್ತಾ ಇದ್ದಾಗ ಏನಾಗ್ತಾ ಇತ್ತು ಅಂದ್ರೆ, ಮಳೆ ಬಂದ್ರೆ ಅವರು ಮಾಡಕ್ ಆಗ್ತಾ ಇರಲಿಲ್ಲ, ಅಡ್ಡ ಆಗ್ಬಿಡ್ತಾ ಇತ್ತು. ಅದಕ್ಕೆ ಒಂದ್ ಮಾಡ್ಬಿಡ ನೋಡ್ರ,
ನೀವೆಲ್ಲ ಸಹಕಾರ ಮಾಡ್ರೆ ನೀವು ಮಾಡ್ಬೇಡ ಅನ್ನೋದು. ಆಯ್ತಪ್ಪ ನೀವ್ ಹಿಂದ್ಗಡೆ ಇದ್ರೆ ನಾವು ಬರ್ತೀವಿ ಅಂತ ಹೇಳಿ ನಾರಾಜಣ್ಣವ್ರು ಅವ್ರು ಎಲ್ಲೇ ಆಗ್ಲಿ ಎಲ್ಲೇ ದೇವಸ್ಥಾನ ಕಟ್ತಾ ಇದೆ ಅಂದ್ರೆ ನಾನ್ ಬರ್ತೀನಿ ನಡ್ರೆ ಮುಂದೆ. ನಮ್ಮೂರಲ್ಲಿ ಒಂದು ಏಕೆ ಕಾಲೋನಿಯಲ್ಲಿ ಇದೆ ಒಂದು ದೇವಸ್ಥಾನ ಇದೆ, ತಿರುಮಲ ದೇವಸ್ಥಾನ ಅಂತ. ಸುಮಾರು 20 ವರ್ಷದಿಂದ ನಿಂತೋಗಿತ್ತು, ಕೆಲಸ ಆಗ್ತಾ ಇರ್ಲಿಲ್ಲ. ಮೊನ್ನೇನಂದ್ರು ಕರ್ಕೊಂಡೋಗಿ ತೋರಿಸಿದ್ರು, ನಾನ್ ದೇವಸ್ಥಾನ ಇದೆ ದೇವ್ರಿಗೆ ಮಾಡ್ಕೊಡ್ತೀನಿ, ಏನ್ ಮಾಡ್ರಿ ಅಂದ್ವಿ. 4ನೇ ತಾರೀಕು ಓಪನ್ ಇಟ್ಕೊಂಡೆ 4-5ಗೆ. ಅವ್ರೇನ ದೇವ್ರಿಗೆ ಮಾಡ್ಸ್ಕೊಂಡು ಅವಾಗ ಇಟ್ಬಿಟ್ಟು ಎಲ್ಲಿ ದೇವಸ್ಥಾನ ಕಟ್ಟಾದಂತ ಅವ್ರು ಮುಂದೆ ಇರ್ತಾರೆ. ಆ ದೇವಸ್ಥಾನದ ಯಾವನೇ ಇರ್ಲಿ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಇಲ್ಲಿ ನಮ್ ದೇವಸ್ಥಾನ ರಥೋತ್ಸವ ನಡೆಯುತ್ತೆ. ಇದು ಮುಂಚೆ ನಡೀತಾ ಇತ್ತಂತೆ. ಮುಂಚೆ ನಡೀತಾ ಇದ್ದಾಗ ಅದು ನಮ್ ಮುತ್ತಾತ್ನವ್ರ ಕಾಲದಿಂದ ಮಾಡ್ತಾ ಇತ್ತಂತೆ. ಈ ಜಾಗದಲ್ಲಿ ಮಾಡ್ತಾ ಇದ್ದಾಗ ಅವರು ಏನೇ ಕಾಲ ಬಂದು ನಿಂತೋಗಿತ್ತು. 30 ವರ್ಷದಾಗ ಒಂದು ಅವರೇ ಬಂದು ಮುಂದೆ ನಿಂತ್ಕೊಂಡು ಮಾಡ್ಬಿಡೋಣ, ಇದು ರಥೋತ್ಸವ ಮಾಡ್ಬಿಡೋಣ, ನಿಂತೋಗಿತ್ತಲ್ಲ ಅದು ಈ ಸ್ಟಾರ್ಟ್ ಮಾಡ್ಬಿಡೋಣ ಅಂದ್ರು. ಆವಾಗ ಬಂದು ರಥ ಮಾಡ್ಕೊಡಕ್ಕೆ ಈ ಅರ್ಲಂಡಿಯಲ್ಲಿ ಇವ್ರಿದ್ರು ನಮ್ಮ ಬೈರಾರೆಡ್ಡಿ ಅಂತ, ಅವ್ರು ಬಂದು ನಾವು ರಥ ಮಾಡಿಸ್ಕೊಡ್ತೀವಿ ಮಾಡ್ರಿ ಅಂತ ರಥ ಮಾಡಿಸ್ಕೊಟ್ರು. ಅವತ್ತಿನ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 30 ವರ್ಷದಿಂದ ಅವ್ರ ಮಕ್ಕಳು ವಿಗ್ರಹ ಮಾಡಿಸ್ಕೊಟ್ರು ಅವರು. ಆಮೇಲೆ ಅವ್ರ ಮಕ್ಕಳೆಲ್ಲ ಬಂದಿರೋ ಮಕ್ಕಳು ಸಸಿಗಳು ಎಲ್ಲ ಬಂದಿದ್ದಾರೆ ಅವರು. ಅವ್ರು ಏನೇ ಇದೆ ನಾವೊಂದು ಫೋನ್ ಮಾಡಿದ್ರೆ ಸಾಕಿಲ್ಲ. ನಮ್ ದೇವಸ್ಥಾನ ಹೆಂಗಂತಂದ್ರೆ ನಾವ್ ಒಂದು ಕಾಲ್ ಮಾಡಿ ಸುಮ್ನೆ ಇದೇ ದೇವಸ್ಥಾನ ಫಂಕ್ಷನ್ ಅಂದ್ರೆ ಎಷ್ಟ್ ಬೇಗ ಕೊಡ್ತೀವಿ, ನಾವು ಬರ್ತಾ ಇರ್ತೀವಿ, ನೀವ್ ಏನ್ ಬೇಗ ಮಾಡ್ತಾ ಇರಿ ನಾವು ಬರ್ತೀವಿ. ಅದರಿಂದ ನಾವು ನಾನ್ ವೆಜ್ ಚೌಟ್ರಿ ಕಟ್ಬೇಕು, 20-ರಿಂದ 25 ಲಕ್ಷ ಆಗುತ್ತೆ ಅಂತಂದ್ರೆ ಆಯ್ತು ನೀವು ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಸ್ವಲ್ಪ ಹಾಕಿ ಸೀಟಿಗೆ ಹಾಕಿ ಎಲ್ಲ ಎತ್ತಿದ್ವಿ. ಸ್ವಲ್ಪ ಕೆಲಸ ಇದೆ. ಶ್ರೀನಿವಾಸ್ ನಾನ್ ವಿ.ಕೆ. ಶ್ರೀನಿವಾಸ್ ಅಂತ, ನಾವು ವರ್ನಾಕ್ನಲ್ಲಿ ಅವರೇ. ಈ ಜಾಗದ ನಮ್ಮ ದೇವಸ್ಥಾನದ ಒಕ್ಕಲಿಗೆ ನಾವು ನಾಗೇಂದ್ರ ಗೋತ್ರ ನಮ್ಮ ದೇವ್ರು ಇದೆ, ನಮ್ಮ ಮನೆ ದೇವ್ರು ಇದೆ ಪಟಾಲಮ್ಮ.